ಬಾ 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 ಸುನೀತಾ ಮೇಡಮ್ನವ್ರೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಮೇಡಮ್ನವ್ರೆ, ಮಾರ್ನಿಂಗ್. ತುಪ್ಪದ ರೈಸ್ ಮಾಡ್ಕೊಡಿ ಮೇಡಮ್ನವ್ರೆ. ತುಪ್ಪದ ರೈಸ? ಏನಾಗಂದ್ರೆ? ತುಪ್ಪದ ರೈಸ್ ಅಂದ್ರೆ ಗೊತ್ತಿಲ್ಲ ಮೇಡಮ್ನವ್ರೆ. ನನಗ್ ಗೊತ್ತಿಲ್ಲ, ಹೇಳಿ. ಗೀ ರೈಸ್ ಅಂತಾರಲ್ಲ ಅದು. ಶಾಲೆ ಹೋಗ್ರಿ. ಅಯ್ಯೋ ವಿವೇಕಿರ್ತ ನನಗೆ. ಮೇಡಮ್ನವ್ರೆ, ಗೀ ರೈಸ್ ಏನ ಮಾಡ್ಕೊಡ್ತೀರಾ? ಅದಕ್ಕೆ ಕಾಂಬಿನೇಷನ್ ಏನ್ ಮಾಡ್ಕೊಡ್ತೀರಾ? ವೆಜಿಟೇಬಲ್ ಕುರ್ಮಾ ಮಾಡ್ಕೊಡ್ತೀನಿ ಬನ್ನಿ. ವೆಜಿಟೇಬಲ್ ಕುರ್ಮಾ ಸೂಪರ್ ಆಗಿರುತ್ತೆ ಮೇಡಮ್ ಅವ್ರೆ. ಕಾಂಬಿನೇಷನ್ White- ಹೇಗಿರ್ಬೇಕು ಅಂದ್ರೆ, ಹಿಂದೆ ತಿಂದಿರಬಾರ್ದು, ಮುಂದೆ ತಿನ್ಕೂಡ್ದು, ಆ ತರ ಇರ್ಬೇಕು ಮೇಡಮ್ ನವ್ರೆ. ವೈಟ್ ಗೀ ರೈಸ್ಗೆ ಕೆಂಪು ಕುರ್ಮಾ ಮಾಡ್ಕೊಡ್ತೀನಿ ಬನ್ನಿ. ಓ, ಹಾಗಾದ್ರೆ ನಿಮ್ಮ ಕಾಂಬಿನೇಷನ್ ಮೇಡಮ್ ನವ್ರೆ. ಹೋಗ್ ಮುಖ ನೋಡ್ಕೊ ಹೋಗ್ರಿ. ಯಾಕೆ ಮೇಡಮ್ ನವ್ರೆ? ನೀವೇನ್ ಕೆಂಪಗಿದ್ದೀರಾ? ಮತ್ತೆ ಅಷ್ಟಲ್ದಲ್ಲಿ ನನ್ ಮದ್ವೆ ಆದ್ರ? ಅಷ್ಟರ್. ಬನ್ನಿ, ಗೀ ರೈಸ್ಗೆ ಏನೇನ್ ಬೇಕು ಅಂತ ಹೇಳ್ಕೊಡ್ತೀನಿ. ಇದು ಏಲಕ್ಕಿ ಮತ್ತೆ ಮೊಗ್ಗಿದೆ, ಮತ್ತೆ ಚಕ್ಕೆ, ಸೋಂಪು, ಪಲಾವ್ ಎಲೆ ಇದೆ, ಗೋಡಂಬಿ, ಹಸಿಮೆಣಸಿನಕಾಯಿ, ಪುದೀನ, ಈರುಳ್ಳಿ, ಕಸೂರಿ ಮೇಥಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೆಂಗಿನ ಹಾಲು, ಅಕ್ಕಿ, ಕೊತ್ತಂಬರಿ. ಬನ್ನಿ, ಕೆಂಪು ಕುರ್ಮಕ್ಕೆ ಏನೇನ್ ಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಬಟಾಣಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು, 4 ಐಟಮ್ ಇದೆ ಇದು. ಮತ್ತೆ ಗುಂಟೂರು ಮೆಣಸಿನ್ಕಾಯಿ, ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದ್ 4 ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಬೇಬಿ ಗೋಡಂಬಿ, ಕಸ್ತೂರಿ ಮೆಂತಿ, ಟೊಮೊಟೊ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಆಯಿಲ್, ಇಷ್ಟು ಐಟಮ್. ಈಗ ಸ್ಟವ್ ಹಚ್ಕೊಂತಾ ಇದ್ದೀನಿ. ಅದು ಕುರ್ಮಾ ಮಾಡ್ಕೊಳ್ಳೋದಕ್ಕೆ ಹುರ್ಕೊಳ್ಳೋಣ. 2 ಸೌಟ್ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗಿದೆ. 1 ಈರುಳ್ಳಿ ತಗೊಂಡಿದ್ದೀನಿ, ಮೀಡಿಯಂ ಸೈಜ್. ಅದು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಲೈಟ್ ಆಗಿ ಫ್ರೈ ಆದ್ರೆ ಸಾಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ, 1 ಸ್ಪೂನ್. ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕೋಬಹುದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಚಕ್ಕೆ, ಲವಂಗ, 1 ಇಂಚಷ್ಟು ಚಕ್ಕೆ, ಲವಂಗ 1 3 ಹಾಕ್ಕೊಂತಾ ಇದ್ದೀನಿ. 4 ಗುಂಟೂರು, 4 ಬ್ಯಾಡಗಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ನೋಡಿ, ಫ್ರೈ ಆಗಿದೆ ಸಾಕು. ಈಗ ಟೊಮೆಟೊ ಹಾಕೊಳ್ಳೋದು. 1 ಮೀಡಿಯಂ ಸೈಜ್ ಟೊಮೆಟೊ ತಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಮೆತ್ತಗಾಗ್ಬೇಕಿದೆ. ಫ್ರೈ ಆಗಿರೋದು ಸ್ವಲ್ಪ ಆಗುತ್ತೆ. ಇದಕ್ಕೆ ಈಗ ಬೇಬಿ ಗೋಡಂಬಿ ಹಾಕೊಳ್ಳೋಣ. 4-5 ಸ್ಪೂನ್ ಇದೆ. ನಾನು ತೆಂಗಿನಕಾಯಿ ಹಾಕ್ತಿಲ್ಲ. ಯಾಕೆ ಮೇಡಮ್ ತೆಂಗಿನಕಾಯಿ ಹಾಕ್ತಿಲ್ಲ? ಇದೇ ಸಾಕಾಗುತ್ತೆ. ತೆಂಗಿನಕಾಯಿ ಹಾಕಿರಿಲ್ಲ, ಟೇಸ್ಟ್ ಬರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಬೇಕಾದ್ರೆ ಹಾಕೋಬಹುದು. ಬೇಬಿ ಗೋಡಂಬಿ ಬದ್ಲು 1-2 ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಚಿಕ್ಕಿ ಅರಿಶಿನ ಎಲ್ಲ ಆಗಿದೆ. ಈಗ ತಣ್ಣಗಾಗಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಬನ್ನಿ, ಈಗ ಕುರ್ಮಾಗೆ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಹಾಕೊಳ್ಳೋಣ. ಈಗ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. 1/2 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಎಣ್ಣೆ ನಾನು ಈರುಳ್ಳಿ ಹಾಕ್ತಾ ಇಲ್ಲ. ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ಳೋಣ. ನಾನು ಈರುಳ್ಳಿ ಫ್ರೈ ಮಾಡ್ಕೊಳಕ್ ಹಾಕ್ತಾ ಇಲ್ಲ, ತರಕಾರಿನೇ ಹಾಕ್ತಾ ಇದ್ದೀನಿ. ಐದು ನಿಮಿಷ ಫ್ರೈ ಮಾಡ್ಕೊಂಡು ಮಸಾಲೆ ರುಬ್ಕೊಂಡು ಹಾಕೊಳ್ಳೋಣ. ತಣ್ಣಗಾಗಿದೆ, ಈಗ ರುಬ್ಕೊಳ್ಳೋಣ. ನೋಡಿ, ಈ ತರ ನುಣ್ಣಗಾಗಿದ್ರೆ ಸಾಕು. ನೋಡಿ, ಫ್ರೈ ಆಗಿದೆ. ಈಗ ರುಬ್ಕೊಂಡಿದ್ವಲ್ಲ, ಆ ಮಸಾಲೆ ಹಾಕೊಳ್ಳೋಣ. ಈಗ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕೊಂಡು 1 ವಿಸಲ್ ಬರ್ಸ್ಕೊಳ್ಳೋಣ. ಸಾಕ ಮೇಡಮ್ ಕುರ್ಮಾ? ಸಾಕು ಹೇಳ್ರಿ. ನಮ್ 4 ಜನಕ್ಕೆ ಇನ್ನೆಷ್ಟು ಬೇಕಾಗುತ್ತೆ? ಸ್ವಲ್ಪ ಮಾಡಿ ಮೇಡಮ್ ಹೆಚ್ಚುವರಿ ಮಾಡಿ. ಸಾಕಾಗುತ್ತೆ ಹೇಳ್ರಿ. 1 ವಿಸಲ್ ಬರ್ಸೋಣ ಸಾಕು. ಫ್ರೈ ಆಗಿದೆಯಲ್ವಾ ತರಕಾರಿ ಎಲ್ಲ, ಸಾಕು. 1 ವಿಸಲ್ ಬರ್ಸುತ್ತೆ.
ನೋಡಿ ಇದಾಗಿದೆ, ಆಫ್ ಮಾಡ್ಬಿಡ್ತೀನಿ ಈಗ. ತಗೊಳ್ರಿ, ಅರ್ಧ ಕೆಜಿ ಬಾಸ್ಮತಿ ರೈಸ್ ಇದೆ. ಇದನ್ನ ನೆನ್ಸಿಡ್ರಿ. ನೆನೆಸ್ಬಿಟ್ಟು ತೊಳ್ಕೊಡ್ತೀನಿ ಮೇಡಮ್ನವ್ರೆ. ನೆನ್ಸ್ಬಿಟ್ಟು ತೊಳ್ಕೊಡೋದಲ್ಲ, ತೊಳೆದ್ಬಿಟ್ಟು ನೆನ್ಸ್ಕೊಡಿ. ಸರಿ ಮೇಡಮ್ನವ್ರೆ, ಚೆನ್ನಾಗಿ ಅರ್ಥ ಮಾಡ್ಕೊಂತೀರಲ್ಲ. ನಿಮ್ಮನ್ನ ಇಷ್ಟು ವರ್ಷ ಕರ್ಕೊಂಡಿರೋದೇ ಎಷ್ಟು ಹೇಳ್ರಿ. ನನ್ನಂತ ಸಿಗ್ಬೇಕಾದ್ರೆ 100 ಜನ ಪುಣ್ಯ ಮಾಡಿರ್ಬೇಕು ನೀವು. ಹೌದೌದು. ಹಾ, ನಾನು ಎಂತ ಮನುಷ್ಯ. ನೋಡಿ 4 ಚಿಕ್ಕ ಸೌಟಲ್ಲಿ ತುಪ್ಪ ಹಾಕೊಂತ ಇದ್ದೀನಿ ಈ ರೈಸ್ ಮಾಡೋದಕ್ಕೆ. ಬರೀ ತುಪ್ಪದಲ್ಲೇ ಮಾಡ್ತಾ ಇರೋದು. ಏನ್ ಮೇಡಮ್ನವ್ರೆ, ಇವತ್ತು ನನ್ನ ತುಪ್ಪದಲ್ಲೇ ಮುಳುಗಿಸ್ತಾ ಇದ್ದೀರಲ್ಲ ಮೇಡಮ್ನವ್ರೆ. ನಿಮ್ಗೆ ಇಷ್ಟ ಅಲ್ವಾ, ಅದಕ್ಕೆ ಮಾಡ್ಕೊಡ್ತೀನಿ ನೋಡಿ. ನೋಡಿ ಮೇಡಮ್ನವರು ನನ್ನ ತುಪ್ಪದಲ್ಲೇ ಮುಳುಗಿಸ್ತಾರಂತೆ. ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ ಇವತ್ತು. ಹೌದು, ನೋಡೋಣ. ನನ್ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. 2 ಸ್ಟಾರ್ ಹೂವಿದೆ, ಚಕ್ಕೆ, ಲವಂಗ ಮತ್ತೆ ಏಲಕ್ಕಿ ಇದೆ. ಒಂದ್ 4 ಪಲಾವ್ ಎಲೆ ಹಾಕೊಂತ ಇದ್ದೀನಿ. ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಸೋಂಪಿದೆ, ಸ್ವಲ್ಪ ಕಸೂರಿ ಮೇಥಿ, ಒಂದ್ ಈರುಳ್ಳಿ ಹಾಕ್ತಾ ಇದ್ದೀನಿ, ಒಂದ್ 4 ಹಸಿಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಜಾಸ್ತಿ ಖಾರ ಆದ್ರೆ ಏನ್ ಚೆನ್ನಾಗಿರಲ್ಲ ಈ ರೈಸ್ಗೆ. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾಕೆ ಮೇಡಮ್ನವ್ರೆ, ಒಂದು ಸ್ಪೂನ್ ಸಾಕು, ಜಾಸ್ತಿ ಆದ್ರೆ ಏನ್ ಚೆನ್ನಾಗಿರಲ್ಲ. ಈಗ ಸ್ವಲ್ಪ ಗೋಡಂಬಿ ಹಾಕೊಂತ ಇದ್ದೀನಿ, ಒಂದ್ 20 ಇದೆ, ಒಂದ್ ಅರ್ಧ ಬೌಲ್ ಬಟಾಣಿ, ಪುದೀನ ಸ್ವಲ್ಪ ಹಾಕ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ, ನೋಡಿ ಇಷ್ಟ ಆಗಿದ್ರೆ ಸಾಕಿದು. ಈಗ ತೆಂಗಿನ ಹಾಲು ಹಾಕೊಳ್ಳೋಣ. 1:2, ಅರ್ಧ ಕೆಜಿಗೆ 1:2, ಒಂದು ನೀರು, ಒಂದು ಹಾಲು, ತೆಂಗಿನ ಹಾಲು ಹಾಕೊಂತಿದ್ದೀನಿ. 1 ಗ್ಲಾಸ್ ನೀರು, 1 ಗ್ಲಾಸ್ ತೆಂಗಿನ ಹಾಲು ಹಾಕ್ತಾ ಇದ್ದೀರಾ? ಹೌದು. 1:2 ಆಯ್ತು ಅಲ್ಲಿಗೆ. ಹೌದು ಮೇಡಮ್ನವ್ರೆ, ಇನ್ನೊಂದು ಈ ರೈಸು ವೈಟ್ ಬರಂಗ್ ಮಾಡ್ತಾರಲ್ಲ, ಹೆಂಗೆ? ವೈಟ್ಗೆ ಅಂದ್ರೆ ತೆಂಗಿನ ಹಾಲು ಹಾಕ್ತಾರೆ, ಹಾಲು ಹಾಕ್ತಾರೆ. ಓ, ಅದರಿಂದ ವೈಟ್ ಬರ್ತದ? ನೋಡಿ ಈಗ ನೀರ್ ಹಾಕೊಂತಿದ್ದೀನಿ, ಒಂದು ತೆಂಗಿನ ಹಾಲು, ಒಂದು ನೀರು. ಸ್ವಲ್ಪ ಹೊತ್ತು ಕುದೀಲಿ, ಒಂದ್ 2 ನಿಮಿಷ ಕುದೀಲಿ. ಆಮೇಲೆ ಅಕ್ಕಿ ಹಾಕೊಂಡು ಉಪ್ಪು ಹಾಕೊಂಡು ಮುಚ್ಚಿಟ್ಬಿಡೋಣ. ನೋಡಿ ಕುದೀತಾ ಇದೆ, ಈಗ ಅಕ್ಕಿ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಹೋಟೆಲ್ ಸ್ಟೈಲ್ ಅಲ್ಲಿ ಬರುತ್ತಾ ಅಂತ ನಾನು ತಿಂದ್ಬಿಟ್ಟು ಹೇಳ್ತೀನಿ, ಕಾಯ್ತಾ ಇರಿ ನೀವು. ನೋಡಿ ಈಗ ಇದನ್ನ ಮುಚ್ಚಿಟ್ಬಿಟ್ಟು 2 ವಿಸಲ್ ಬರ್ಸೋಣ. 2 ವಿಸಲ್ ಬರ್ತಿದ್ದಾಗೆ ಗೀ ರೈಸ್ ರೆಡಿ. ನೋಡಿ ಕುರ್ಮಾ ರೆಡಿ ಆಗಿದೆ, ಈಗ ಓಪನ್ ಮಾಡ್ತೀನಿ. ಹಬ್ಬ, ನೋಡಿ ಕುರ್ಮಾ ರೆಡಿ ಆಗಿದೆ. ಆಹಾ, ಏನಾಗೆ ತಲೆ ಸುತ್ತಿ ಬಿದ್ದೋಗೋ ತರ ಆಗ್ತಾ ಇದೆ, ಅಷ್ಟು ಪರಿಮಳ ಬರ್ತಾ ಇದೆ ಮೇಡಮ್ನವ್ರೆ ಕುರ್ಮಾ. ಇನ್ನ ತಿಂತಾ ಇದ್ರೆ ಹೇಗಿರೋ ನೋಡೋಣ. ಇದು ಹೋಗ್ಬಿಟ್ಟಿದೆ, ಬನ್ನಿ. ಸ್ವಲ್ಪ ಕೊತ್ತಂಬರಿ ಸೂಪರ್. ಹಾಕೋಣ. ನೋಡಿ ಇದು 2 ವಿಸಲ್ ಬಂದು ಪ್ರೆಷರ್ ಹೋಗಿದೆ, ಓಪನ್ ಮಾಡ್ಕೊಳ್ಳೋಣ. ಗಮ್ಮಂತಿದ್ಯಾ, ಘಮ ಘಮ ಅಂತ ಗೊತ್ತಿದ್ಯಾ ಸ್ಮೆಲ್? ಏನ್ ಮೇಡಮ್ನವ್ರೆ, ಒಳ್ಳೆ ಹೂವ ತರ ಅಳ್ಕೊಂಡಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ ಮೇಡಮ್ನವ್ರೆ. ಘಮ 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 ಅಂತ ಒಳ್ಳೆ ತುಪ್ಪದ ಸ್ಮೆಲ್ಲು ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಮೇಡಮ್ನವ್ರೆ. ಹಬ್ಬ, ಆ ತುಪ್ಪದ ಪರಿಮಳ ಅಂತೂ ಹೇಳ್ತಿರ್ದು. ನೋಡಿ ಒಳ್ಳೆ ಹೂವ ಬರ್ತಾರೆ. ಸೂಪರ್ ಮೇಡಮ್ನವ್ರೆ, ಸೂಪರ್. ಬೇಷ್. ನೋಡಿ ನೀರ್ ಸಾಕಾಗಲ್ಲ ಅಂತ ಇದ್ರಿ, ಕರೆಕ್ಟ್ ಆಗಿದೆ ಮೇಡಮ್ನವ್ರೆ, ಪರ್ಫೆಕ್ಟ್. ಮತ್ತೆ ನೀವಂದ್ರೆ ಏನು, ಯಾಕೆ ಮೇಡಮ್ನವ್ರೆ ಮುಖ ಹಂಗ್ ಮಾಡ್ಕೊಂತೀರಾ? ಬೇಜಾರ್ ಮಾಡ್ಕೋಬೇಡಿ ನನ್ ಮೇಲೆ. ಬನ್ನಿ ಇನ್ಯಾಕ್ತರ ಜಮಾಯಿಸಿ. ಬಡ್ಸಿ ಮೇಡಮ್ನವ್ರೆ. ಬನ್ನಿ ಜಮಾಯಿಸೋಣ. ಈಗ ನಾನು ಮೊದಲು
ಬರೀ ಗೀ ರೈಸ್ ತಿಂತೀನಿ. ನೋಡಿ ಆ ಗೀ ರೈಸ್ ಅಲ್ಲಿ ಆ ಗೋಡಂಬಿ ಎಲ್ಲ ಇದೆ. ಈಗ ಟೇಸ್ಟ್ ಮಾಡೋಣ. ಆಬಾ ಸೂಪರ್. ಇದು ರೀ ಸ್ಪೆಷಲ್ ಗೀ ರೈಸು. ಯಾವ ಹೋಟ್ಲಿಗೂ ಏನ್ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ, ಸೂಪರ್. ಹಾಗೆ ಒಂದ್ಸತಿ ಕುರ್ಮಾ ಟೇಸ್ಟ್ ಮಾಡಿ ಹೇಳ್ತೀನಿ. ಆ ಕುರ್ಮಾದಲ್ಲಿ ಕ್ಯಾರೆಟು ಮತ್ತೆ ಬಟಾಣಿ, ಬೀನ್ಸು, ಕ್ಯಾಪ್ಸಿಕಮ್ಮು ಇವೆಲ್ಲ ಹಾಗೆ ಕರ ಕರ ಕರಂ ಕರಂ ಅಂತ ಸಿಗ್ತಾ ಇದೆ. ಒಳ್ಳೆ ಟೇಸ್ಟ್ ಇದೆ ಕುರ್ಮಾ. ಈಗ ಕುರ್ಮಾನೆ ಮತ್ತು ಗೀ ರೈಸ್ನ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಇದೆರಡನ್ನು ಮಿಕ್ಸ್ ಮಾಡ್ಕೊಂಡು ಈಗ ತಿಂತೀನಿ. ನೋಡಿ ಹಾಗೆ ಬಾಯಲ್ಲಿ ಇಟ್ಕೊಂಡ್ರೆ ಕರವಾಗ್ತಾ ಇದೆ. ಆ ತುಪ್ಪದ ಪರಿಮಳ ಅಂತೂ ಹೇಳ್ತಿರೋದು, ಅಷ್ಟು ಚೆನ್ನಾಗಿದೆ. ನೋಡಿ ತುಪ್ಪ ಹಾಗೆ ಅನುಪ್ತಾ ಇದೆ ಕೈಲಿ, ಅಷ್ಟು ತುಪ್ಪ ಹಾಕಿದ್ದಾರೆ. ಅದಕ್ಕೆ ಹೇಳೋದು ಗೀ ರೈಸ್ ಅಂತ. ತುಪ್ಪದಲ್ಲಿ ಮಾಡ್ತಾರಲ್ಲ ಅದಕ್ಕೆ ಗೀ ರೈಸ್ ಅಂತ ಹೇಳ್ತಾರೆ. ಅಬ್ಬಾ ಬಾಬಾ ಬಾ, ನೋಡಿ ಆ ಗೋಡಂಬಿ, ಆ ಬಟಾಣಿ ಅದೆಲ್ಲ ಬಾಯಿಗೆ ಹಾಗೆ ಹದವಾಗಿ ಸಿಗ್ತಾ ಇದೆ. ಅಷ್ಟು ಟೇಸ್ಟ್ ಆಗಿದೆ ಬಿಡಿ, ಯಾವ ಹೋಟೆಲ್ಗೆ ಏನ್ ಕಮ್ಮಿ ಇಲ್ಲ, ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ. ಅದು ಒಂದ್ಸತಿ ಗೀ ರೈಸ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಆಗ್ಬೋದಲ್ಲ? ಓಕೆ ನೋಡಿ, ಒಳ್ಳೆ ಸೂಪರ್ ಆಗಿದೆ, ಜಬರ್ದಸ್ತ್ ಆಗಿದೆ ಬಿಡಿ. ಅಂತ ಟೇಸ್ಟ್ ನಾನು ಎಲ್ಲೂ ತಿಂದಿಲ್ಲ, ಇದೇ ಮೊದಲನೇ ಬಾರಿ ತಿಂತಾ ಇರೋದು. ಯಾಕೆ ಹೇಳಿ ಇಷ್ಟು ಟೇಸ್ಟ್ ಆಗಿರೋದು? ನಮ್ಮ ಮೇಡಮ್ನವರು ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ ನನಗೆ, ನನ್ನ ಮಕ್ಕಳಿಗೆ, ಅದಕ್ಕೋಸ್ಕರ ಅಷ್ಟು ಟೇಸ್ಟ್ ಆಗಿದೆ ಇದು. ಇದೇ ತರ ಮುಂದಿನ ವಿಡಿಯೋದಲ್ಲಿ ಏನ್ ಮಾಡ್ಬೇಕು ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ರೆಸಿಪಿಗಳಿಗೆ ಸ್ವಾದ ಸುಪ್ರಸಾದ ಚಾನಲ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹತ್ತೋದನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ, ಆಗ್ಬೋದಲ್ಲ? ಓಕೆ ಬಾಯ್.